ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಗೆಟ್ ರೆಡಿ ವಿತ್ ಮೀ. ಒಂದು ಫಂಕ್ಷನ್ ಇತ್ತು, ಸೊ ರೆಡಿ ಆಗೋಣ ಅಂತ, ಸೊ ಅದನ್ನು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಓಕೆ, ನೋಡೋಣ. ಓಕೆ, ಫಸ್ಟ್ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ನನ್ನ ಬೆಸ್ಟ್ ಸಿರಮ್ ಅಂತಲೇ ಅನ್ಕೋಬಾರ್ದು. ಇದೇನಪ್ಪ ಅಂತಂದರೆ ಲವ್ ಅರ್ತ್ 24K ಗೋಲ್ಡ್ ಗ್ಲಾಸ್ ಫೇಸ್ ಆಯಿಲ್. ತುಂಬಾ ಬೆಸ್ಟ್ ಇದೆ. ಇದು ಮೇನ್ ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಒಳ್ಳೆಯದು. ತುಂಬಾ ಮಾಯ್ಶ್ಚರೈಸ್ ಮಾಡುತ್ತೆ ಸ್ಕಿನ್ನ. ಸೊ ನೀವು ಡ್ರೈ ಸ್ಕಿನ್ ಯಾರ್ಯಾರಿದ್ದೀರಾ ಇದನ್ನು ಯೂಸ್ ಮಾಡಿ. ಓಕೆ, ಸಾಕಿಷ್ಟು. ತುಂಬ ಆಯಿಲು ಅವ್ರಿಗೆ ಅಷ್ಟೊಂದು ಇದು ಆಗಲ್ಲ ಇದು ಸಿರಮು. ಬಟ್ ಡ್ರೈ ಸ್ಕಿನ್ ಇರೋರಿಗೆ ಮಾತ್ರ ಬೆಸ್ಟ್ ಇದೆ. ಸ್ಕಿನ್ನು ಮೇಕಪ್ ಎಲ್ಲ ತುಂಬ ಚೆನ್ನಾಗಿ ಕೂರುತ್ತೆ. ಸೊ ಹಾಗಾಗಿ ಡ್ರೈ ಸ್ಕಿನ್ ಇರೋರು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಅಮೆಜಾನಲ್ಲಿ ಆರ್ಡ್ರ್ ಮಾಡಿದ್ದೆ ಅನಿಸುತ್ತೆ. ನೆಕ್ಸ್ಟು ಸನ್ಸ್ಕ್ರೀನ್ ಅಲ್ಟ್ರಾ ಶೀರ್ ನ್ಯೂಟ್ರೋಜಿನಾ ಅವ್ರದ್ದು SPF 50+ ಇದೆ ಇದು. ನೆಕ್ಸ್ಟ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ನೆಕ್ಸ್ಟು ಪ್ರೋ ಕನ್ಸೀಲರ್ ಹುಡಾ ಕಲರ್ ಅದು. ಬರ್ತಾನೆ ಇಲ್ವಲ್ಲ ಇದು. ಏನು ಮಾತಾಡೋಣ ವಿಡಿಯೋ ಮಾಡ್ತಾ? ಏನು ಮಾತಾಡೋದು? ಹಾಗೆ ಮಾತಾಡೋಣ. ಏನಪ್ಪ ಅಂತಂದರೆ ನಾವು ಹೇಗಿದ್ದರೂ ಜನ ಇಷ್ಟಪಡಲ್ಲ. ಅದನ್ನಂತರೂ ತಿಳ್ಕೊಳ್ಳಿ. ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ ಅಷ್ಟೇ, ಎಷ್ಟೇ ಕೆಟ್ಟವರಾಗಿದ್ದರೂ ಅಷ್ಟೇ, ನಮ್ಮನ್ನಂತರೂ ಜನ ಲೈಕ್ ಮಾಡಲ್ಲ. ಯಾವಾಗ ಲೈಕ್ ಮಾಡ್ತಾರೋ ಗೊತ್ತಾ? ನಾವು ಯಾವಾಗ ಅವ್ರಿಗೆ ಇಷ್ಟ ಅಂದರೆ ನಮ್ಮಿಂದ ಅವ್ರಿಗೇನು ಕೆಲಸ ಆಗಬೇಕಾಗಿರುತ್ತೋ ಅವಾಗಷ್ಟೇ ಅವ್ರು ನಮ್ಮನ್ನು ಲೈಕ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬಟ್ ಅದರ್ವೈಸ್ ಯಾರೂ ಬರಲ್ಲ. ನಮ್ಮನ್ನು ನಾವೇ ಪುಷ್ ಮಾಡ್ಕೋಬೇಕು, ನಮಗೆ ನಾವೇ ಸಪೋರ್ಟ್ ಮಾಡಿಕೊಂಡು ನಾವೇ ಮುಂದೆ ಬರಬೇಕು ಹೊರತು ಬೇರೆ ಯಾರೂ ನಮಗೆ ಸಪೋರ್ಟ್ ಮಾಡಲ್ಲ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟು ಇನ್ಸೈಟ್ ಅವ್ರದ್ದು ಅಲ್ಟ್ರಾ ಥಿನ್ ಸೆಕೆಂಡ್ ಸ್ಕಿನ್ ಲಾಂಗ್ ವಿಯರ್ ಫೌಂಡೇಶನ್. ಇದು ಚೆನ್ನಾಗಿದೆ ಇನ್ಸೈಟ್ ಅವ್ರದ್ದು. ನಾನೇನು ಮಾಡ್ತೀನಿ ಅಂದರೆ ನಾನಿದು ಸ್ವಲ್ಪ ಕೈ ತೊಗೊಂಡು ನೆಕ್ಸ್ಟು ಇನ್ನೊಂದಿದೆ ನನ್ನ ಫೇವ್ರೇಟು ಪೌಂಡ್ಸ್. ಇದು ಚೆನ್ನಾಗಿದೆ, ಬ್ರೈಟ್ನೆಸ್ ಕೊಡುತ್ತೆ ಇದು. ಸೊ ಹಾಗಾಗಿ ಬ್ರೈಟ್ ಬ್ಯೂಟಿ ಇದು ಪೌಂಡ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಸ್ವಲ್ಪ ತೊಗೊತೀನಿ. ಫೌಂಡೇಶನ್ನು ಮತ್ತು ಇದು ಪೌಂಡ್ಸು ಎರಡು ಮಿಕ್ಸ್ ಮಾಡ್ತೀನಿ ನಾನು.
ಗೊತ್ತಿಲ್ಲ. ನಾನು ವೀಡಿಯೋಸ್ ಮಾಡ್ತಾನೆ ಇದ್ದೀನಿ, ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ, ಶಾರ್ಟ್ಸ್ ಆಯಿತು, ಲಾಂಗ್ ವೀಡಿಯೋಸು. ಬಟ್ ಸಬ್ಸ್ಕ್ರೈಬರ್ಸೇ ಆಗ್ತಾಯಿಲ್ಲ, ಗೊತ್ತಿಲ್ಲ ಯಾಕಂತ. ವೀಡಿಯೋಸ್ ಲೈಕ್ ಆಗ್ತಿಲ್ವೋ ಏನೋ, ಐ ಡೋಂಟ್ ನೋ. ನಾನು ಎಫರ್ಟ್ಸ್ ಅಂತೂ ನಾನು ಹಾಕ್ತಿದ್ದೀನಿ, ನೋಡೋಣ. ಕೆಲಸ ನಮ್ಮದು, ಪ್ರತಿಫಲ ದೇವ್ರದು ಅಲ್ವಾ? ದೇವರು ಯಾವಾಗ ಕಂಡುಬಿಡ್ತಾನೋ ಅವಾಗೆ ನಿಮಗೆ ಬೆಳಕು. ಯಾವಾಗಲೂ ಎಲ್ಲರಿಗೂ ಒಳ್ಳೆಯದೇ ಬಯಸಿ, ಒಳ್ಳೆಯದನ್ನೇ ಯೋಚನೆ ಮಾಡಿ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋದನ್ನು ಮಾಡಬೇಕು ನಾವೆಲ್ಲ. ಕಂಜೂಸ್ ಬೇಡ. ನಾವು ₹1 ಕಂಜೂಸ್ ಮಾಡಿದರೆ ಇನ್ನೊಂದು ಟೈಮಲ್ಲಿ ₹2 ನಮಗೆ ಲಾಸ್ ಆಗಿರುತ್ತೆ. ಅದು ನಮಗೆ ಗೊತ್ತಿರುತ್ತೋ ಗೊತ್ತಿಲ್ಲದೇನೋ. ಹಾಗಾಗಿ ಯಾವಾಗಲೂ ಕೊಡೋದನ್ನು ಕಲಿಯೋಣ. ಎಲ್ಲರಿಗೂ ಕೊಡಬೇಕು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ಒಂದೊಂದು ದಿನ ಅದು ನಮಗೆ ಪಾಸಿಟಿವ್ ಆಗಿ ಬರುತ್ತೆ. ಎಲ್ಲೂ ಹೋಗಲ್ಲ. ನಮ್ಮ ಕರ್ಮ ನಮ್ಮ ಸುತ್ತಾನೇ ಇರುತ್ತೆ. ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಅದು. ಒಳ್ಳೆಯದೋ ಕೆಟ್ಟದ್ದೋ ನಮ್ಮ ಜೊತೆನೇ ಇರುತ್ತೆ. ಫೇಸಿಗೆ ಹಚ್ಕೊಂಡು ನೆಕ್ಕಿಗೆ ಬಿಡಬೇಡಿಪ್ಪ. ಮತ್ತು ನೆಕ್ ಒಂದು ಕಲರು, ಫೇಸ್ ಒಂದು ಕಲರು. ಸೊ ಒಳ್ಳೆಯದನ್ನು ಬಯಸೋಣ. ನಮಗೆ ಕೆಟ್ಟದ್ದು ಬಯಸಿದ್ರು ನಾವು ಅವ್ರಿಗೆ ಒಳ್ಳೆಯದನ್ನು ಬಯಸೋಣ. ಯಾಕೆಂದರೆ ಕರ್ಮ ಇರುತ್ತಲ್ಲ, ಅದು ಯಾರನ್ನೂ ಬಿಡೋಲ್ಲ. ಸೊ ನೆಕ್ಸ್ಟು ಲಿಪ್ ಬಾಮು. ಇದು ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು ನಾನು, ಹರ್ಬಲ್ ಲಿಪ್ ಬಾಮ್ ಅಂತ. ಎಷ್ಟಾಗುತ್ತೋ ಅಷ್ಟು ಒಳ್ಳೆಯವರಾಗಿರೋಕ್ಕೆ ಟ್ರೈ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದನ್ನು ಬಯಸಬೇಕು, ಒಳ್ಳೆಯದನ್ನು ಯೋಚನೆ ಮಾಡಬೇಕು ನಾವು. ಆವಾಗಲೇ ನಮಗೆ ಒಳ್ಳೆ ಥಾಟ್ಸ್ ಬರೋದು. ಬೇರೆಯವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ನಮ್ಮ ಕೆಲಸ ಏನಿದೆ ಅದನ್ನು ಮಾಡೋಣ. ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಣ. ನಮ್ಮನ್ನು ಇಷ್ಟಪಡೋರ ಬಗ್ಗೆ ನಾವು ಯೋಚನೆ ಮಾಡಬೇಕು ಹೊರತು ನಮ್ಮನ್ನು ನೆಗ್ಲೆಕ್ಟ್ ಮಾಡೋದು, ನಮಗೆ ಇನ್ಸಲ್ಟ್ ಮಾಡೋದು, ನಮಗೆ ಬೇಜಾರು ಮಾಡೋರ ಬಗ್ಗೆ ಯಾವತ್ತೂ ನಾವು ತಲೆ ಹಚ್ಕೋಬಾರ್ದು. ಅವ್ರ ಬಗ್ಗೆ ಯೋಚನೆ ಮಾಡಲೂಬಾರ್ದು ಅಲ್ವಾ? ನೆಕ್ಸ್ಟು ಚೀಕನ್ನು ಸ್ಪೆಷಲಾಗಿ ಟಿಂಟ್ ಮಾಡೋಣ. ಓಕೆ, ನಾನು ಅದಕ್ಕೆ ಲಿಪ್ಸ್ಟಿಕ್ಕೇ ಹಚ್ಕೊತಿದ್ದೀನಿ. ಬಟ್ ಇದೇ ಚೀಕ್ ಟಿಂಟು, ಬಟ್ ನನಗೆ ಸ್ವಲ್ಪ ಡಾರ್ಕ್ ಬೇಕು, ಹಾಗಾಗಿ ಇದು ತೊಗೊತೀನಿ. ನನ್ನ ಬಗ್ಗೆ ಹೇಳಬೇಕು ಅಂದರೆ ಗಾಯ್ಸ್, ನಂದು ಎಜುಕೇಷನ್ ಆಗಿರೋದು MCOM. ಸೊ ನಾನು ಮ್ಯಾರೇಜ್ ಬಿಫೋರ್ ಬ್ಯಾಂಕಲ್ಲಿ ಜಾಬ್ ಮಾಡ್ತಿದ್ದೆ. ಆಫ್ಟರ್ ಮ್ಯಾರೇಜು ಆಗಲಿಲ್ಲ. ಸೊ ಪ್ರೆಗ್ನೆಂಟ್ ಆದೆ. ಆಮೇಲೆ ಬೇಬಿ ಆಯಿತು. ಸೊ ಹಾಗಾಗಿ ನನಗೆ ಜಾಬ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ನನಗೆ ಮುದ್ದಾಗಿರೋ ಕ್ಯೂಟ್ ಆಗಿರೋ ನನ್ನ ಮಗಳಿದ್ದಾಳೆ. ಸೊ ಅವಳ ಜೊತೆ ಅವಳನ್ನ ಬೆಳೆಸೋದು, ಅವಳನ್ನ ನೋಡ್ಕೊಳ್ಳೋದು, ಅವಳಿಗೆ ಊಟ ಮಾಡಿಸೋದು, ಅವಳಿಗೆ ಕಕ್ಕ ಮಾಡಿಸೋದು, ಇದೇ ರೊಟೀನ್ ನಡೀತಾ ಇದೆ ಡೈಲಿ. ಅಡುಗೆ ಮಾಡೋದು, ಮನೆ ಕೆಲಸ ಏನಿರುತ್ತೋ ಅದೆಲ್ಲ ಮಾಡ್ಕೊಳ್ಳೋದು. ಸೊ ಡೈಲಿ ರೊಟೀನ್ ಹೀಗಿದೆ. ನೆಕ್ಸ್ಟ್ ಏನಪ್ಪ ಅಂದರೆ, ನೆಕ್ಸ್ಟು ಐಬ್ರೋ ಫಿಲ್ ಮಾಡೋಣ. ನನ್ನ ಹಸ್ಬೆಂಡು ಬೆಳಗ್ಗೆ 9 ಗಂಟೆಗೆ ಹೋದರೆ ರಾತ್ರಿ 9 ಗಂಟೆಗೆ ಬರ್ತಾರೆ. ಸೊ ನಮ್ಮದೇ ಫಾರ್ಮ ಇದೆ. ಸೊ ಅಲ್ಲಿ ವರ್ಕ್ ಮಾಡ್ತಾರೆ ಅವರು. ಇನ್ನೊಂದೇನು ವಿಷಯ ಗೊತ್ತಾ, ನನ್ನ ಮಗಳಿಗೆ ಸ್ಕೂಲ್ ಅಡ್ಮಿಷನ್ ಮಾಡಿಸಿದ್ವಿ, ಪ್ಲೇ ಹೋಮ್ಗೆ. ನಿನ್ನೆ ಕರ್ಕೊಂಡು ಹೋಗಿದ್ದೆ. ಫುಲ್ ಅಳೋದು, ಮಮ್ಮಿ 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 ಅಂತ.
ಅವ್ರೇನಂತಾರೆ, ಇಲ್ಲ ಬಿಟ್ಟು ಹೋಗಿ ನೀವು ಮಕ್ಕಳು, ತಂದೆ ತಾಯಿ ಅಥವಾ ರಿಲೇಟಿವ್ಸ್ನ ಯಾರೇ ಅವ್ರ ಹತ್ತಿರ ಇದ್ರೂ ಸೊ ಮಕ್ಕಳು ಅಳೋದನ್ನು ನಿಲ್ಲಿಸಲ್ಲ, ತುಂಬಾ ಅಳ್ತಾರೆ. ಸೊ ನೀವು ಬಿಟ್ಟು ಹೋಗಿ, ನೆಕ್ಸ್ಟ್ ಡೇ ನೀವು ಬಿಟ್ಟು ಹೋಗಲೇಬೇಕು ಅಂತ ಹೇಳಿದರು. ಸೊ ಇವತ್ತು ಹೋಗಿದ್ದೆ ಕರ್ಕೊಂಡು, ಬಿಟ್ಟು ಒಂದು 5 ಮಿನಿಟ್ಸು ಅವ್ರು ನಿಲ್ಲಕ್ಕೆ ಬಿಡಲಿಲ್ಲ ನಮಗಲ್ಲಿ. ಹೋದೆ, ಬಿಟ್ಟೆ, ಹಾಗೆ ಹೋಗಿ ನೀವು ಹೋಗ್ಬಿಡಿ ಇಲ್ಲಾಂದ್ರೆ ಅಳ್ತಾಳೋಳು ಅಂತಂದಂದರು. ಸೊ ಹಾಗಾಗಿ ನಂಗೆ ನಿಜ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ತುಂಬ ಹತ್ಬಿಟ್ಟೆ ನಾನಲ್ಲಿ. ಸೊ ಅಲ್ಲಿಂದ ಮತ್ತು ಮನೆಗೆ ಬಂದೆ. ನೋಡೋಣ, ಬರೀ ಟೆನ್ಷನ್. ಮನೆಗೆ ಬಂದರೂ ನನಗೇನು ಮಾಡೋಕ್ಕಾಗ ಇಂಟ್ರೆಸ್ಟೇ ಬರ್ತಾಯಿಲ್ಲ, ಬರೀ ಅವಳ ಕಡೆನೇ ಟೆನ್ಷನ್. ಅವ್ರ ಮಿಸ್ಸಿಗೆಲ್ಲ ಫೋನ್ ಮಾಡಿದೆ, ಬಟ್ ಅವರೆಲ್ಲ ಬ್ಯುಸಿ ಇದ್ರು ಅನಿಸುತ್ತೆ, ಕಾಲ್ ಪಿಕ್ ಮಾಡಲಿಲ್ಲ. ಆಮೇಲೆ 1-2 ಅವರ್ಸ್ ಬಿಟ್ಟು ಅವ್ರಿಗೆ ಕಾಲ್ ಮಾಡಿದರು. ಆಮೇಲೆ ಫೋಟೋಸು ಕಳಿಸಿದ್ರು, ಏನಿಲ್ಲ ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ಆರಾಮಿದ್ದಾಳೆ ಅಂತಂದು. ಆಮೇಲೆ ನನಗೆ ಆರಾಮ ಅನ್ನಿಸ್ತು, ಅಪ್ಪ ಇವಾಗ ನಂಗೆ ನೆಮ್ಮದಿ ಅನ್ನಿಸ್ತು ಅಂತ. ನೆಕ್ಸ್ಟು ಐಲೈನರು. ತುಂಬ ನನ್ನ ಬಗ್ಗೆನೂ ಮಾತಾಡ್ತಾರೆ ಹಿಂದೆ, ನಂಗೆ ಗೊತ್ತು. ಬಟ್ ಏನು ಮಾಡೋದು, ಆಡ್ಕೊಳ್ಳೋರು ಬಾಯಿ ಮುಗ್ಸೋಕ್ಕಾಗಲ್ಲಲ್ಲ. ಸೊ ನಾವೇನೋ ಹೇಗೆ ಮುಚ್ಚಿಸ್ಬೇಕು ಗೊತ್ತಾ, ನಾವು ಮಾಡೋ ಕೆಲಸದಿಂದ ಅಷ್ಟೇ. ನಾವು ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಕೆಲಸನ ನಾವು ಮಾಡಿದರೆ ಆಯ್ತಲ್ಲ, ಮುಂದೆ ಪ್ರತಿಫಲ ಬಂದಾಗ ಅವರೇ ಬಾಯಿ ಮೇಲೆ ಬಳ್ಳಿಟ್ಕೋಬೇಕು. ಹಾಗೆ ನಾವು ಬೆಳಿಬೇಕಷ್ಟೇ. ಆ್ಯಂಡ್ ಗಾಯ್ಸ್, ಯೂಟ್ಯೂಬಲ್ಲಿ ನನಗೆ 1-2 ಜನ ಅಕ್ಕಂದರು ಮೆಸೇಜ್ ಮಾಡಿದ್ರು ಕಾಂಟ್ಯಾಕ್ಟ್ ಆಗಿ ಅಂತ. ನಿಜವಾಗ್ಲೂ ಕಾಂಟ್ಯಾಕ್ಟ್ ಆಗ್ತಿದ್ದೀನಿ. ಥ್ಯಾಂಕ್ ಯು ನನ್ನ ವೀಡಿಯೋಸ್ ನೋಡಿದ್ದಕ್ಕೆ. ಹೀಗೆ ನೋಡ್ತಾಯಿರಿ ಎಲ್ರೂ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಾನು ಲವ್ ಬೈಟ್ನ ಲವ್ ಬೈಟ್ ಹಚ್ಕೊತಿದ್ದೀನಿ. ಓಕೆ, ಬ್ರಷಲ್ಲಿ ಐತೆ ಮರ, ಸಾರಿ, ಒಂದೊಂದ್ಸಲ ಕೈಯಲ್ಲಿ ಅಪ್ಲೈ ಮಾಡ್ತೀನಿ ನಾನು. ಫಸ್ಟು ನನಗೂ ಭಯ ಆಗಿತ್ತು, ಹೆಂಗಪ್ಪ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು, ಹೆಂಗಪ್ಪ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡೋದು ಅಂತ. ಇನ್ನೊಂದೇನು ಗೊತ್ತಾ, ನಂದು 6 ಇಯರ್ಸ್ ಮುಂಚೆನೇ ಸ್ಟಾರ್ಟ್ ಆಗಿತ್ತು ನಂದು ಯೂಟ್ಯೂಬು. ಅಂದರೆ ನಾನು ಕಾಲೇಜ್ ಟೈಮಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದೆ, ಬಟ್ ವೀಡಿಯೋಸ್ ಏನೂ ಮಾಡಿರಲಿಲ್ಲ, ಏನು ಮಾಡಬೇಕಂತ ಗೊತ್ತಿರಲಿಲ್ಲ ಅವಾಗ. ಜಸ್ಟ್ ಸ್ಟಾರ್ಟ್ ಮಾಡಿ ಅಕೌಂಟ್ ಓಪನ್ ಮಾಡಿ ಇಟ್ಟಿದ್ದೆ ಅಷ್ಟೇ, ಏನೂ ಮಾಡಿದ್ದಿಲ್ಲ ನಾನು. ನೋಡೋಣ ಮುಂದೆ ಅಂತ ಬಿಟ್ಬಿಟ್ಟೆ. ನೆಕ್ಸ್ಟು ಇನ್ನೊಂದೇನು, ಇನ್ಸ್ಟಾಗ್ರಾಮಲ್ಲೇ ರೀಲ್ಸ್ ಮಾಡ್ತಿದ್ದೆ ನಾನು. ನೆಕ್ಸ್ಟ್ ಪಬ್ಲಿಕ್ ಮಾಡಬೇಕು ಬೇಡವೋ ಅನ್ನೋದು ಒಂಥರ ಭಯ. ಹೆಂಗೆ ಕಮೆಂಟ್ಸ್ ಹಾಕ್ತಾರೋ, ಬರೀ ಕಮೆಂಟ್ಸ್ ಬಗ್ಗೆನೇ ಭಯ ಇರ್ತಿತ್ತು, ಏನು ಮಾಡೋದು ಹೆಂಗೆ ಅಂತ. ಹೋಗ್ತಾ ಸ್ವಲ್ಪ ದಿನ ಮತ್ತೆ ಧೈರ್ಯ ತೊಗೊಂಡು ನಾನೇ ಆಡ್ಕೊಳ್ಳೋರು ಆಡ್ಕೋತಾರೆ. ಬಟ್ ನಮ್ಮ ಜೀವನ ನಾನು ನೋಡ್ಕೋಬೇಕಲ್ಲ, ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದು ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ ಅಂದ್ಕೊಂಡು ನಾನು ನೆಕ್ಸ್ಟು ಫ್ಯಾಂಟಸಿ ಇದೆಯಲ್ಲ, ಫ್ಯಾಂಟಸಿ ಗ್ಲಿಟರ್ ಥರ ಇದೆ ಇದು. ನಮ್ಮ ಜೀವನ ನಾವು ನೋಡ್ಕೋಬೇಕಲ್ಲ. ಸೊ ನೋಡೋಣ, ಬೇರೆ ವರ್ಕು ಮಾಡಬೇಕಂತ, ಯಾವಾಗಾಗುತ್ತೋ ಗೊತ್ತಿಲ್ಲ. ಇದು ಹುಡಾ ಬ್ಯೂಟಿ ಅವ್ರದ್ದು. ಏನಿಲ್ಲ, ನನಗೂ ಇಷ್ಟನೇ ಮಾಡೋಕ್ಕೆ ಜಾಬು. ಬಟ್ ಫ್ಯಾಮಿಲಿ ಒಂದಿದೆ, ನನ್ನ ಮಗಳು ಮೇನ್, ನನ್ನ ಮಗಳನ್ನ ಹ್ಯಾಂಡಲ್ ಮಾಡಬೇಕು.
ಅವಳು ಸ್ವಲ್ಪ ಸ್ಕೂಲಲ್ಲಿ ಅಡ್ಜಸ್ಟ್ ಆಗ್ಬೇಕು. ನನ್ನ ಮಗಳು ತುಂಬ ರಿಸರ್ವು, ಅದೇ ಪ್ರಾಬ್ಲಮ್ ನನಗೆ. ಯಾರ ಜೊತೆನೂ ಬೇಗ ಮಿಂಗಲ್ ಆಗಲ್ಲ. ಅವಳು ಬೇಗ ಸ್ಕೂಲಲ್ಲೆಲ್ಲ ಅಡ್ಜಸ್ಟ್ ಆಗಿ ಸ್ವಲ್ಪ ದೊಡ್ಡವಳಾಗಿ ಅವಳೇ ಹೋಗೋದು ಬರೋದು ಮಾಡ್ತಾಯಿದ್ರೆ ನನಗೂ ಟೈಮ್ ಸಿಗುತ್ತೆ. ವೀಡಿಯೋಸ್ ಅದರಲ್ಲೂ ನಾನು ಟೈಮ್ ಸೇವ್ ಮಾಡ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಆದ್ರೂ ಜನ ನನ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಗೊತ್ತಿಲ್ಲ ಯಾಕಂತ. ಇನ್ನು ಯಾವ ಥರ ವೀಡಿಯೋಸ್ ಮಾಡಬೇಕು ನೋಡೋಣ, ಹೋಗ್ತಾ ಟ್ರೈ ಮಾಡ್ತೀನಿ. ನನ್ನ ಎಷ್ಟಾಗುತ್ತೋ ನಾನು ಅಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದು ಬಿಡೋದು ನಿಮ್ಮ ಇಷ್ಟ, ಬಟ್ ರಿಕ್ವೆಸ್ಟ್ ಮಾಡೋದು ನನ್ನ ಇಷ್ಟ. ನೆಕ್ಸ್ಟು ಇದೆಲ್ಲ ಫೇಮಸ್ ಆಗಿತ್ತಪ್ಪ. ತುಂಬಾ ಜನ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ತುಂಬಾ ಆ್ಯಡಲ್ಲಿ ಬರ್ತಾಯಿತ್ತಿದ್ದು ರೋಸ್ ಗೋಲ್ಡು ಫೇಸ್ ಸ್ಕಿನ್ನರ್ ಸ್ಟ್ರೋಕ್ ಕ್ರೀಮ್. ನಾನು ತರಿಸ್ಬಿಟ್ಟೆ. ಅಪ್ಲೈ ಮಾಡ್ತಾ ಚೆನ್ನಾಗಿದೆ ಆ್ಯಕ್ಚುಲಿ. ಶೈನಿಂಗ್ ನೋಡಿ ಗಾಯ್ಸ್, ಮ್ಯಾರೇಜ್ ಆದ್ರೂ ನಿಮ್ಮದು ಏನು ಡ್ರೀಮ್ಸ್ ಇರೋದಲ್ಲ ಅದೆಲ್ಲ ಬಿಡೋಕ್ಕೆ ಹೋಗ್ಬೇಡಿ. ಮ್ಯಾರೇಜ್ ಆದರೆ ಏನಾಯಿತು, ಅದಕ್ಕೋಸ್ಕರ ನಿಮ್ಮದೇನದು ನಿಮ್ಮ ಡ್ರೀಮ್ನ ಸ್ಪಾಯ್ಲ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಟೈಮ್ ಸಿಕ್ಕಾಗ ನೀವೇನು ಹಾಬೀಸ್ ಇದೆ ಅಥವಾ ಸ್ಟೋರಿ ಬರೆಯೋದು, ಪೇಂಟಿಂಗು, ವೀಡಿಯೋಸ್ ಮಾಡೋದು, ರೀಲ್ಸ್ ಮಾಡೋದು, ಏನೇ ಇರಲಿ ಟ್ರೈ ಮಾಡಿ. 1 hour ಇದ್ರೂ ಓಕೆ, ಟ್ರೈ ಮಾಡಿ, ಮಾಡ್ತಾಯಿರಿ. ಒಂದಲ್ಲ ಒಂದಿನ ಕ್ಲಿಕ್ ಆಗುತ್ತಲ್ಲ. ಸೊ ನಾವು ಯಾವಾಗಲೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಯಾವಾಗಲೂ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಸೊ ಅವ್ರಿಗೂ ವರ್ಕ್ಸ್ ಇರುತ್ತೆ, ಅವ್ರದ್ದು ಸ್ವಲ್ಪ ಫೈನಾನ್ಷಿಯಲಿ ಏನೋ ಇರುತ್ತೆ. ಬಟ್ ಯಾವಾಗಲೂ ನಾವು ಅವ್ರಿಗೆ ಪ್ರೆಷರ್ ಹಾಕೋಕ್ಕಾಗಲ್ಲ. ಸೊ ನಮ್ಮದು ನಾವು ನೋಡ್ಕೋಬೇಕಾಗುತ್ತೆ. ಯಾವಾಗಲೂ ಅವ್ರಿಗೇನೆ ಕೊಡಿ ಅನ್ನೋದಕ್ಕಿಂತ ನಾವು ಸ್ವಲ್ಪ ಮಾಡಬೇಕಲ್ಲ ಸೇವಿಂಗ್ಸು. ಸೊ ಹಂಗಾಗಿ ನಾನು ಈ ಚಾನಲ್ನ ಓಪನ್ ಮಾಡಿದ್ದು. ನನಗೂ ಮನೇಲಿ ಬೋರ್ ಆಗ್ತಾಯಿತ್ತು, ಏನಾದರೂ ಮಾಡಬೇಕು ಅಂತ. ಫಸ್ಟು ಜಾಬ್ ಮಾಡ್ತಾಯಿದ್ದೆ ಬ್ಯಾಂಕಲ್ಲಿ. ಸೊ ಫುಲ್ ಖುಷಿ ಇದ್ದೆ. ಇವಾಗಲೂ ಖುಷಿನೇ ಇದ್ದೀನಿ, ಮಗಳ ಜೊತೆ, ಹಸ್ಬೆಂಡ್, ಫ್ಯಾಮಿಲಿ ಎಲ್ಲ. ಬಟ್ ನನಗೆ ಏನಾದರೂ ಅರ್ನಿಂಗ್ ಮಾಡಬೇಕು ಅನ್ನೋದೊಂದು ಆಸೆ. ಮನೇಲಿ ಈಗ ಜಾಬ್ ಮಾಡಿದವರು ಮನೇಲಿ ಖಾಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಬೇಕಾದರೆ ನೀವು ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಕೇಳಿ. ಜಾಬ್ ಮಾಡೋರು ಮಾಡಿ ಬಿಟ್ಟು ಮತ್ತು ಮನೇಲಿ ಕೂತ್ಕೊಳ್ಳೋಕ್ಕಾಗೋದೇ ಇಲ್ಲ ಅವರಿಗೆ. ಸೊ ನನ್ನದು ಅದೇ ಪ್ರಾಬ್ಲಮ್ ಆಗ್ತಾಯಿದೆ ಇಲ್ಲಿ. ನೆಕ್ಸ್ಟು ಮೇಕಪ್ ಸ್ಪ್ರೇ ರೀನಿದು. ಸಾರಿ, ನನ್ನ ಮಗಳು ಎದ್ಬಿಟ್ಟಿದ್ಲು. ಸೊ ಹಾಗಾಗಿ ಮತ್ತೆ ಮಲಗಿಸೋಕೆ ಹೋಗಿದ್ದೆ. ಇಯರಿಂಗ್ಸ್ ಹೋಗ್ತಾ ಇದ್ದೀನಿ. ಸಾರಿ, ನನ್ನ ವಾಯ್ಸು ತುಂಬಾ ಸ್ಲೋ ಇದೆ. ನೀವೇನು ಮಾಡಬೇಕು ಅಂದರೆ, ಇನ್ನೊಂದು ನನ್ನ ಮಗಳು ಹೇಳ್ತಾಳೆ ಅಂತ ಅದಕ್ಕೂ ಸ್ಲೋ ಮಾತಾಡ್ತಾ ಇದ್ದೀನಿ. ನಾನು ಮೈಕ್ ತೊಗೋಬೇಕಿತ್ತು, ತೊಗೋತೀನಿ. ಬಟ್ ನೀವು ಇಯರ್ಫೋನ್ ಯೂಸ್ ಮಾಡಿ, ಓಕೆನಾ? ಮ್ಯಾಗಿ ಹೇಳ್ತಾ ಇದ್ದೀನಿ. ಓಕೆ ಗಾಯ್ಸ್, ರೆಡಿಯಾಗಿದ್ದಾಯಿತು. ಗೈಸ್ ಪ್ಲೀಸ್, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಓಕೆನಾ? ನೆಕ್ಸ್ಟು ಒಬ್ರು ಅಕ್ಕ ಸಾರಿ ಬ್ಲಾಗ್ಸ್ ಮಾಡಿ ಅಂತ ಹೇಳಿದರು, ಮಾಡ್ತೀನಿ. ಬಟ್ ಏನು ಮಾಡೋದು, ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಇನ್ನು. ಮಾಡ್ತೀನಿ,
ಸಬ್ಸ್ಕ್ರೈಬರ್ಸ್ ಆಗಲಿಲ್ಲ ಅಂದರೂ ನೀವು ಕೇಳಿದ್ದೀರಲ್ಲ, ನಿಮಗೋಸ್ಕರ ನಾನು ಮಾಡೇ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ನನ್ನ ವೀಡಿಯೋಸ್ ನೋಡ್ತಾ ಇರೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಎಲ್ಲರೂ ನೋಡಿ ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. ಬಾಯ್.